ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೆಟೊ ಗೊಜ್ಜು ಮಾಡುವ ವಿಧಾನ ತೋರಿಸ್ತೀನಿ ನಾನು. ಯಾಕಂದರೆ ತುಂಬ ಜನಕ್ಕೆ ಮಾಡೋಕ್ಕೆ ಬರುತ್ತೆ, ಆದರೆ ಇಲ್ಲ ಅಂತ ಹೇಳಿಲ್ಲ. ಅದು ತುಂಬ ನನ್ನ ಮನೇಲಿ ಏನು ಸಿಂಪಲಾಗಿ ಸಿಗುತ್ತೆ ಅದನ್ನ ಹಾಕಿನೇ ನಾನು ಮಾಡ್ತೀನಿ. ಈ ಬ್ಯಾಚುಲರ್ಸು ಅರ್ಜೆಂಟಾಗಿ ಮಾಡಬೇಕು ಅಂದರೆ ಆರಾಮಾಗಿ ಮಾಡ್ಕೊಬೋದು. ಅದು ಜಾಸ್ತಿ ಏನೋ ಇರೋದನ್ನ ಅದು ಬೇಕು ಇದು ಬೇಕು ಅಂತೇನಿಲ್ಲ, ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟು ಸಾಸಿವೆ ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, ಜೀರಿಗೆ 1 ಸ್ಪೂನು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿಕಾಯಿ ಒಂದು 4 ತೊಗೊಂಡಿದ್ದೀನಿ. 4-5 ತೊಗೊಳ್ಳಿ, ನಿಮ್ಗೆ ಖಾರಕ್ಕೆ ತಕ್ಕಾದಷ್ಟು. ಬೆಳ್ಳುಳ್ಳಿ ಒಂದು ಅರ್ಧ ಗುಳಿಗೆ ತೊಗೊಂಡಿದ್ದೀನಿ. ಮತ್ತು ಇದು ಕಡಲೆಬೇಳೆಕಾಳು ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರ್ತದೆ ಕಡಲೆಬೇಳೆಕಾಳು ಹಾಕಿದ್ರೆ, ಮತ್ತು ಜೀರಿಗೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಇದು ಒಂದು ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು 7 ಟೊಮೆಟೊ ತೊಗೊಂಡಿದ್ದೀನಿ, ಅರ್ಜೆಂಟ್ ಮಾಡಬೇಕು ಅಂತ. ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು ಆಗುತ್ತೆ. ಈಗ ಬಾಣಲಿಗೆ ಇಟ್ಟು ಮಾಡೋದಕ್ಕೆ ರೆಡಿ ಮಾಡಿ ತೋರಿಸ್ತೀನಿ ನಾನು. ಎಣ್ಣೆ ಹಾಕ್ತಾಯಿದ್ದೀನಿ ನಾನು. 3 ಸ್ಪೂನಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟೂ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಫ್ರೈ ಆಗೋಕ್ಕೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಬೇಕು. ಆಯಿಲ್ ಸ್ವಲ್ಪ ಜಾಸ್ತಿ ತಿನ್ನೋರು ಆಯಿಲ್ ಯೂಸ್ ಮಾಡ್ತಾರೆ, ಆಯಿಲ್ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ. ಅದೇ ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಆಯಿಲ್ನ ಹಾಕ್ಕೊಂಡ್ರಿ. ನೋಡೋಣ, ಆಯಿಲ್ ಕಾದಿದೆ. ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಈಗ ಸೌಟೆತ್ತಿ ಈ ಥರ ಹಾಕಿ ಮಾಡ್ತೀವಿ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ನೀಟಾಗಿ ಈರುಳ್ಳಿ ಹಾಕ್ಬಿಡೋಣ. ಇದು ಸ್ವಲ್ಪ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗುತ್ತೆ. ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಟೊಮೆಟೊ, ನಾವು ಕುಯ್ದಿರೋ ಟೊಮೆಟೊ ಅಷ್ಟು ಹಾಕಿ, ಈ ಥರ ಫುಲ್ ಮಿಕ್ಸಿಂಗ್ ಆಗಬೇಕು. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈ ಥರ ಬಿಡ್ತೀನಿ ನಾನು. ನಾನು ನೀರೇನು ಹಾಕ್ತಾಯಿಲ್ಲ, ನೀರು ಯೂಸ್ ಮಾಡ್ತಾಯಿಲ್ಲ. ಆಮೇಲೆ ಸ್ವಲ್ಪ ನೋಡ್ಕೊಂಡು ನೀರು ಬೇಕಾದರೆ ಹಾಕ್ಕೊಳ್ಳೋಣ. ಇವಾಗ ಇಷ್ಟೇ ಮಾಡ್ತಾ ಇರೋದು ನಾನು. ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಟ್ಟು ಆಮೇಲೆ ನೋಡೋಣ. ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಊರಾಕಿ ಇಟ್ಬಿಟ್ಟು ಆಮೇಲೆ ಅದು ಬೇಯೋಷ್ಟೊತ್ತಿಗೆ
ಟೊಮೆಟೊ ಗೊಜ್ಜು ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ರೈಸು ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಟೊಮೆಟೊ ಗೊಜ್ಜು ಅನ್ನ ಚೆನ್ನಾಗಿರ್ತದೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕೆ. ಅದಕ್ಕೆ ಈಗೇನು ಮಾಡಬೇಕು, ನಾನು ಇವಾಗ ವಾಶ್ ಮಾಡಬೇಕು. ಒಂದು 5 ನಿಮಿಷ ವಾಶ್ ಮಾಡಿ ಹಂಗೆ ಸ್ವಲ್ಪ ಹೊತ್ತು ಊರಿಟ್ಟು, ಒಂದು 10 ನಿಮಿಷ ಊರಿಟ್ಟು ಹಂಗೆ ರೈಸ್ ಮಾಡೋಕೆ ರೆಡಿ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್. ವಾ, ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ. ಸೂಪರಾಗಿ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ನೀಟಾಗಿ ಈ ಥರ ಪಾಮ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮ್ಯಾಶ್ ಮಾಡ್ಕೊಬೇಕು. ನಾನು ಸೌಟಲ್ಲೇ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಮ್ಯಾಶ್ ಮಾಡೋದ್ರಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನಾವೆಲ್ಲ ಇದೇ ಥರನೇ ಮಾಡ್ತೀರಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈ ಥರ ಪಾಮಿದ್ದೀನಿ ನಾನು. ಇದಕ್ಕೂ ಮೇಲೆ ಅಂದರೆ ಸ್ವಲ್ಪ ನೀರು ಬೇಕು ನಮಗೆ. ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ರೈಸ್ ಮಟ್ಟು ಅಂದರೆ ಓಕೆ. ಉಪ್ಪು ಖಾರ ಸ್ವಲ್ಪ ಇವಾಗ ಇದಕ್ಕೆ ಈ ಥರ ಆಗಿದೆಯಲ್ಲ, ಇವಾಗ ಒಂದು ಸ್ವಲ್ಪ ನಾವು ಇದು ಹಾಕೋಣ, ಅರಿಶಿನ ಪುಡಿ ಹಾಕೊಂಬಿಡೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕಾಣ್ತೈತೆ, ಚೆನ್ನಾಗಿರುತ್ತೆ ಅಂತ. ಒಂದು ಸ್ಪೂನ್ ಆಗ್ಬಿಟ್ಟು ಅಷ್ಟೇ ಹಾಕೋದು ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಇಷ್ಟೇ. ಇದಕ್ಕೆ ಇನ್ನೂ ನಾನು ನೀರು ಹಾಕಲಿಲ್ಲ, ಒಂದು ಡ್ರಾಪ್ ನೀರು ಹಾಕಿಲ್ಲ. ಅದರಲ್ಲಿ ಟೊಮಾಟೋದಲ್ಲಿ ಇರೋ ನೀರೆಲ್ಲ ಬಿಟ್ಟಿದೆ. ಸ್ವಲ್ಪ ಎಣ್ಣೆ ಸೈಡಲ್ಲೆಲ್ಲ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಯಾವ ಥರ ಸೈಡಲ್ಲೆಲ್ಲ ಬಿಡುತ್ತೆ ಅಂತ ನೋಡಿ ಫ್ರೆಂಡ್ಸ್. ಮೇಲೆ ಇಲ್ಲೆಲ್ಲ ಎಣ್ಣೆ ಹೇಗೆ ಎಣ್ಣೆ ಬಿಡ್ತಾ ಇದೆ ಅಂತ. ಈಗ ನಾವೇನು ಮಾಡ್ತೀವಿ ಅಂದರೆ ರೈಸಿಗೆ ಮಟ್ಟು ಅಂದರೆ ಓಕೆ. ನಾನು ಮುದ್ದೆಗೂ ಸ್ವಲ್ಪ ಸೇರಿಸಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ನನಗೆ ನೀರು ಹಾಕ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ನಿಮಗೆ ಓಕೆ ಈ ಥರ ಇರೋದು ಓಕೆ, ಇದೇ ಥರ ಓಕೆ ಅಂದರೆ ನೀವು ಇದೇ ಥರ ಇಕ್ಕೊಬೋದು ಫ್ರೆಂಡ್ಸ್. ಅದೇ ನಾನು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿದಷ್ಟು ಇನ್ನೂ ಚೆನ್ನಾಗಿ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್. ಇನ್ನೂ ನೀರು ಹಾಕಲಿಲ್ಲ, ಈಗ ಹಾಕ್ತೀನಿ. ಇದು ಫುಲ್ ಇದಾಗುತ್ತೆ ನೋಡಿ ಫ್ರೆಂಡ್ಸ್. ಟಮ್ರಾರಲ್ಲಿ ಇಷ್ಟು ತುಂಬ ಹಾಕೋದಿಲ್ಲ, ಸ್ವಲ್ಪ ಅಷ್ಟೇ ಫ್ರೆಂಡ್ಸ್ ಹಾಕಿದ್ದು ನಾನು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ. ಈಗ ಸ್ವಲ್ಪ ಗ್ಯಾಸ್ದು ಇದು ಸ್ವಲ್ಪ ಜಾಸ್ತಿ ಇಕ್ತಾಯಿದ್ದೀನಿ, ಫ್ಲೇಮ್ ಜಾಸ್ತಿ ಇಕ್ತಾಯಿದ್ದೀನಿ. ಕಲರ್ ಸೂಪರಾಗಿ ಕಾಣ್ತಾ ಇದೆ, ಘಮ ಘಮ ಅಂತ ಇದೆ. ನಿಮಗೆ ಖಾರ ಬೇಕಾದರೆ ಖಾರನೂ ಹಾಕ್ಕೊಬೋದು. ನಾನು ಯಾಕಂದರೆ ಮೆಣಸಿನ್ಕಾಯಿ ನಾನು ಹಾಕಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿ ಹಾಕ್ಕೊಬೋದು. ಈ ಟೈಮಲ್ಲಿ ಖಾರ ಹಾಕಿ ನೀವು ಫ್ರೈ ಮಾಡ್ಬೋದು. ಈಗ ಇದನ್ನಿಲ್ಲೇ ಬಿಟ್ಟು ನಾನು ಅಕ್ಕಿ ತೊಳೆದು ರೈಸ್ ಮಾಡೋಕೆ ಹೋಗ್ತೀನಿ ಫ್ರೆಂಡ್ಸ್. ರೈಸ್ ಮಾಡೋಷ್ಟೊತ್ತಿಗಿದು ಇನ್ನು ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಟ್ಬಿಟ್ರೆ ಆಮೇಲೆ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಅಕ್ಕಿ ತೊಳಿಯಕ್ಕಂತ ಊರಿಟ್ಟಿದ್ದೆ. ಈಗ ಅಕ್ಕಿ ನೀಟಾಗಿ ತೊಳೆದು ಇವಾಗ ಬೇರೆ ನೀರು ಹಾಕಿ ನಾನು ಇವಾಗ ರೈಸ್ ಮಾಡೋಕ್ಕೆ ಇಡ್ತೀನಿ. ಎಲ್ಲ ಅಕ್ಕಿ ತೊಳೆದು ಕ್ಲೀನಾಗೆ ನಾನು ರೈಸ್ ಮಾಡೋಕ್ಕಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಅಕ್ಕಿ ಎಲ್ಲ ತೊಳೆದು ಕ್ಲೀನ್ ಮಾಡಿ
ಇದು ಅಕ್ಕಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಸಾಕಾಗುತ್ತೆ. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ಇದು ಬರೋಷ್ಟು ಹೊತ್ತದಕ್ಕೆ ರೈಸು ನಮ್ಮ ಮಕ್ಕಳಿಗೆ ನಮಗೆ ಈಗಷ್ಟೇ ಮಾಡಿ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಹಂಗೆ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ. ಈಗ ಇದಕ್ಕೆ ನಾವೇನು ಮಾಡಬೇಕಂದ್ರೆ, ನಮ್ಮ ಮನೇಲಿ ನಾವು ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀವಿ. ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ರೈಸ್ಗೆಲ್ಲನೂ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ. ಯಾಕಂದರೆ ನಾನು ಮೈನ್ ತೊಗೊಂಡಿರೋದು ಹುಳಿ ಟೊಮೆಟೊ ಯಾವತ್ತೂ ನಾನು ತೊಗೊಳಲ್ಲ. ಟೊಮೆಟೊ ಗೊಜ್ಜಿಗೆ ನಾನು ಆಪಲ್ ಟೊಮೆಟೊ ಅಂತಾರಲ್ಲ, ಅದನ್ನೇ ನಾನು ತೊಗೊಳೋದು. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲನೂ ಹುಳಿ ಟೊಮೆಟೊ ಅಷ್ಟೇನು ಇಷ್ಟಪಡಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಆ್ಯಪಲ್ ಟೊಮೆಟೊ ತೊಗೊಳೋದು. ನೋಡಿ ಫ್ರೆಂಡ್ಸ್, ಈಗ ಕಲರ್ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಆಯಿಲ್ ಬೇಕಾದರೆ ನಿಮಗೆ ಸ್ವಲ್ಪ ಜಾಸ್ತಿ ತೊಗೊಬೋದು. ಆದರೆ ನಾವು ಸ್ವಲ್ಪ ಜಾಸ್ತಿ ತೊಗೊಳಲ್ಲ ಆಯಿಲ್ ಎಲ್ಲನೂ ಎಂತಕ್ಕ ಅಂತ. ಆದರೆ ನಿಮಗೆ ತುಂಬ ಜನ ಆಯಿಲ್ ಇಷ್ಟಪಟ್ಟು ತಿಂತಾರಲ್ಲ, ಅದು ಬೇಕಾದರೆ ಆಯಿಲ್ ಹಾಕ್ಕೊಬೋದು. ಇಲ್ಲ ಸ್ವಲ್ಪ ಲೈಟಾಗಿದ್ದ ಮೇಲೇ ತುಪ್ಪನೂ ಹಾಕೊಬೋದು, ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ. ಇವಾಗ ಇದಾಗಿದೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಾವೇನು ಮಾಡ್ತೀರಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಿ, ಆಮೇಲೆ ರೈಸ್ ಮಾಡೋಕೆ ಇಡ್ತೀರಿ. ರೈಸು ಟೊಮೆಟೊ ಗೊಜ್ಜು ಜೊತೆ ನಾನು ಬರ್ತೀನಿ ಮತ್ತೆ ನಿಮ್ಮ ಜೊತೆಗೆ. ಒಂದು ವಿಸಿಲ್ ಬಂತು ಫ್ರೆಂಡ್ಸ್, ಇನ್ನೊಂದು ವಿಸಿಲ್ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾರಾಕ್ಬಿಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ಓಪನ್ ಮಾಡಿ ತೋಡಿಸ್ತೀನಿ. ಸ್ವಲ್ಪ ನೋಡಿರಂತೆ ಆಗ. ಈಗ ರೈಸ್ ರೆಡಿಯಾಗಿದೆ. ಈಗ ಟೊಮೆಟೊ ಗೊಜ್ಜು ಮಾಡಿರೋದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರೋವಾಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಡೋಣ ಅಷ್ಟೇ ಫ್ರೆಂಡ್ಸ್. ಈಗ ಸೌಟೆ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ? ಒಂದು ಸತಿ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಸೂಪರಾಗಿ ಬರುತ್ತೆ ಅರ್ಶಿನ ಹಾಕಿರೋದಕ್ಕೆ. ನಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಬೇರೆ ಅದು ಬೇಕು ಇದು ಬೇಕು ಅಂತ ನಾನೇನು ಹುಡ್ಕೊಂಡು ಹೋಗಿ ತೊಗೊಬರಲ್ಲ. ಇರೋದ್ರಲ್ಲಿ ಮಾಡಿ ಟ್ರೈ ಮಾಡೋದು ಅಷ್ಟೇ ಫ್ರೆಂಡ್ಸ್. ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್, ಈಗ ಒಂದು ಪ್ಲೇಟ್ ಎತ್ತಿ ಬಿಸಿ ಬಿಸಿ ರೈಸ್. ಈಗ ಸ್ವಲ್ಪ ಹಾಗೆ ಟೊಮೆಟೊ ಗೊಜ್ಜು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಲರು. ಟೊಮೆಟೊ ಗೊಜ್ಜು ಸೂಪರಾಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನ, ಟೊಮೆಟೊ ಗೊಜ್ಜು, ತುಪ್ಪ. ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಟೇಸ್ಟ್ ಮಟ್ಟು ಬಾಯಲ್ಲಿ ಈಗಲೇ ನನಗೆ ನೀರು ಬರ್ತಾಯಿದೆ. ಸಖತ್ತಾಗಿದೆ ಟೇಸ್ಟ್ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಿ ಹೊರಗಡೆ ಬಂದು ತುಂಬ ಟಯರ್ಡ್ ಆಗಿದ್ದಾಗ
ಏನಿಲ್ಲ, ಸಿಂಪಲ್ ಎಷ್ಟಿರುತ್ತೆ ಅಷ್ಟೇ ಹಾಕಿ ಮಾಡಿ ತಿಂದು ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.